ಈಗ ನೋಡಿ ಕ್ವಶನ್ನು, ಫ್ರಮ್ ದ ಡೇಟಾ ಗಿವನ್ ಬಿಲೋ ಫೈಂಡ್ y at x is equal to 1.4 using Milner's method. Given dy by dx is equal to x square plus y by 2. x ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇದನ್ನ ಬರ್ಕೊಳ್ಳಿ. dy by dx is equal to ಏನು, x square plus y by 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ dy by dx ಫೈಂಡ್ ಮಾಡೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ dy by dx ಕೊಟ್ಟಿದ್ದಾರೆ ಅವರು. ನಾವೇನು ಮಾಡಬೇಕು, dy by dx ಬದಲು y ಡ್ಯಾಶ್ ಹಾಕೋಬೇಕು. ಲೆಟ್ ಹೇಳಿ, ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಬೈ 2 ಮತ್ತು ಹೆಚ್ ಬರ್ಕೊಳ್ಳಿ. ಹೆಚ್ ಏನು ಕಾಮನ್ ಡಿಫ್ರೆನ್ಸ್ ಏನು ಬರುತ್ತೆ, 1.1 ಮೈನಸ್ 1 ಎಷ್ಟು, 0. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಹೇಳಿ. 1.1 ಮೈನಸ್ 1 ಎಷ್ಟು. ನೀವು ಪದೇ ಪದೇ ಕ್ಲಿಯರ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಆದರೆ ನಾನು ಒಂದೇ ಥರ ಪ್ರೊಸೀಜರ್ ಮಾಡ್ತಾಯಿದ್ದೀನಿ ಅಷ್ಟು. ಹೆಚ್ ಈಸ್ ಈಕ್ವಲ್ ಟು 0.1. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಗಿವನ್ ಡೇಟಾನ ಬರ್ಕೊಳ್ಳಿ. ಹೇಳಿ, ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಏನು, ಎಕ್ಸು ವೈ ಡ್ಯಾಶ್. ಫಸ್ಟ್ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಏನು, 1, 1.1, 1.2, 1.3. ವೈ ಏನು, 1ಗೆ 2, 1.1ಗೇನು 5 6, 1.2ಗೇನು 4 5 4 9, 1.3ಗೇನು 7 5 1 4. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದೇನಿದು x0, ಆಮೇಲೆ ಇದು x1, ಇದು x2, ಇದೆಲ್ಲ ಬರೀಬೇಕು ನೀವು ಎಕ್ಸಾಮಲ್ಲಿ. ಇದು x3, ಇದು y0, ಇದು y1, ಇದು y2, ಇದು y3. ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, y ಡ್ಯಾಶ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ 2 ಅದು ಬರ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ 2. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೋಬೇಕು. ನೋಡಿ, ಕ್ಯಾಲ್ಸಿಲಿ ವರ್ಕ್ ಮಾಡೋದು ಇದನ್ನ ಬರೆಯೋಕ್ಕೆ ಹೋಗ್ಬಿಡಿ ಅಷ್ಟು. ಇಲ್ಲೇನು ಮಾಡಿ, ಫಿಕ್ಸ್ ಟು 4 ಡೆಸಿಮಲ್ಲು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಕ್ಯಾಲ್ಸಿಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಬೈ 2 ಅಂತ ಟೈಪ್ ಮಾಡ್ಕೋಬೇಕು. ಹೇಳಿ, AC. ಫಸ್ಟು ಶಿಫ್ಟು ಮೋಡು 6 4, ಕರೆಕ್ಟ್ ಅಲ್ವಾ? ಈಗ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವಯರ್ ಪ್ಲಸ್ ಡಿವೈಡ್ ಆಲ್ಫಾ ST 2. ಈಗೇನು ಮಾಡಿ, ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು 1, ವೈ ಜಾಗದಲ್ಲಿ 2, ಏನು ಬರುತ್ತೆ 2. ಇಲ್ಲಿ ಬರ್ಕೊಳ್ಳಿ. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು 1.1, ವೈ ಜಾಗದಲ್ಲಿ ಏನು 2.2156, ಏನು ಬರುತ್ತೆ 2.3178 ಈಕ್ವಲ್. ಎಕ್ಸ್ ಜಾಗದಲ್ಲೇನು 1.2, ವೈ ಜಾಗದಲ್ಲಿ 2.4549, ಎಷ್ಟು ಬರುತ್ತೆ 2.6675. ನೆಕ್ಸ್ಟು ಈಕ್ವಲ್. ಎಕ್ಸ್ ಜಾಗದಲ್ಲೇನು 1.3, ವೈ ಜಾಗದಲ್ಲೇನು 2.7514, ಎಷ್ಟು ಬರುತ್ತೆ 3.0657. ಕರೆಕ್ಟ್ ಅಲ್ವಾ? ಈಗೇನು ಮಾಡಬೇಕಿಲ್ಲಿ, ಇದಕ್ಕೆ y0 ಡ್ಯಾಶ್ ಹಾಕ್ಕೊಳ್ಳಿ, ಇದಕ್ಕೆ y1 ಡ್ಯಾಶ್, ಇದಕ್ಕೆ y2 ಡ್ಯಾಶ್, ಇದಕ್ಕೆ y3 ಡ್ಯಾಶ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು 1 1.1 1.2 1.3, ನೆಕ್ಸ್ಟ್ ಬರೋದು ಯಾವುದು 1.4. ಅದೊಂದು ಎಕ್ಸ್ಟ್ರಾ ಬರ್ಕೋಬಿಡಿ. ಇದೇನಿದು 1.4. ಇದನ್ನ ಏನಂತ ಡಿನೋಟ್ ಮಾಡ್ಕೊಳ್ಳಿ, x4 ಈಸ್ ಈಕ್ವಲ್ ಟು. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, y4p ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? y4pಗೆ ಫಾರ್ಮುಲಾ ಬಂದು, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿಂದ ಫಾರ್ಮುಲಾ ಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. y4p ಈಸ್ ಈಕ್ವಲ್ ಟು y0 ಪ್ಲಸ್ 4h/3 ಇಂಟು 2 y1 ಡ್ಯಾಶ್ ಮೈನಸ್ y2 ಡ್ಯಾಶ್ ಪ್ಲಸ್ 2
y3 ಡ್ಯಾಶ್ ಕರೆಕ್ಟ್ ಅಲ್ವಾ. ಈಗ y4p ಈಸ್ ಈಕ್ವಲ್ ಟು ಇಲ್ಲಿ ಟೇಬಲ್ ನೋಡ್ಕೊಂಡು ನೀಟಾಗಿ ಕ್ಯಾಲ್ಸಿಲ್ ಹೊಡೀರಿ. ಸಬ್ಟ್ಯೂಟ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಸಬ್ಟ್ಯೂಷನಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಎ ಸಿ ಹೊಡೀರಿ. ಇಲ್ಲಿ y0 ಅಂದರೆ ಏನು, 2 ಹೊಡೀರಿ ಪ್ಲಸ್ ಈ ಥರ ಡಿವೈಡ್ ಮಾಡ್ಕೊಳ್ಳಿ 4. ಹೆಚ್ಚೆಷ್ಟು ಇಲ್ಲಿ ಬರ್ದಿದ್ದೀವಿ ನೋಡಿ 0.1 ಅಥವಾ 1.1 ಮೈನಸ್ 1 ಅಂದರೆ ಅಲ್ಲೇ ಗೊತ್ತಾಗುತ್ತೆ. ಹೆಚ್ಚನ್ನ ಬರ್ಕೊಳ್ಳಿ ಇಂಟು 4.1 ಡಿವೈಡ್ ಬೈ ಏನು 3. ಈ ಕಡೆ ಬನ್ನಿ ಓಪನ್ ಬ್ರ್ಯಾಕೆಟ್ 2 ಇಂಟು y1 ಡ್ಯಾಶ್ ಎಷ್ಟು 2.3178 ಮೈನಸ್ y2 ಡ್ಯಾಶ್ ಎಷ್ಟು 2.6675 ಪ್ಲಸ್ 2 ಇಂಟು y3 ಡ್ಯಾಶ್ ಎಷ್ಟು 3.0657 ಕ್ಲೋಸ್ ಬ್ರ್ಯಾಕೆಟ್. ಆನ್ಸರ್ ಏನು ಬಂತು 3.0799. ಅರ್ಥ ಆಗ್ತಿದೆಯಲ್ವಾ. ಈಗ y4p ಆದ ತಕ್ಷಣ ನೀವೇನು ಮಾಡಬೇಕು, y4 ಡ್ಯಾಶ್ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು, ಅರ್ಥ ಆಯ್ತಲ್ವಾ. ಇಲ್ಲಿ y4 ಡ್ಯಾಶ್ಗೆ ಸೇಮ್ ಇದೆ ಫಾರ್ಮುಲಾ, ಅರ್ಥ ಆಗ್ತಿದೆಯಲ್ವಾ. ಏನು ಫಾರ್ಮುಲಾ y4 ಡ್ಯಾಶ್ಗೆ, ಇಲ್ಲಿ y ಡ್ಯಾಶ್ ಅಂದರೆ ಏನು x² ಪ್ಲಸ್ y/2. y0 ಡ್ಯಾಶ್ ಅಂದರೆ x02 ಪ್ಲಸ್ y0/2. y1 ಡ್ಯಾಶ್ ಅಂದರೆ x12 ಪ್ಲಸ್ y1/2. y2 ಡ್ಯಾಶ್ ಅಂದರೆ x22 ಪ್ಲಸ್ y2/2. y3 ಡ್ಯಾಶ್ ಅಂದರೆ ಸ್ಕ್ವೇರ್ ಪ್ಲಸ್ y3/2. y4 ಡ್ಯಾಶ್ ಅಂದರೆ ಏನಾಗುತ್ತೆ x4². x ಜಾಗದಲ್ಲಿ x4 ಬರುತ್ತೆ, x4² ಪ್ಲಸ್ y ಜಾಗದಲ್ಲಿ y4. y4 ಅಂದರೆ y4p ಹಾಕ್ಕೊಳ್ಳಿ, y4p/2. x ಜಾಗದಲ್ಲಿ x4 ಹಾಕಬೇಕು, y ಜಾಗದಲ್ಲಿ y4p ಹಾಕಬೇಕು. ಈಸ್ ಈಕ್ವಲ್ ಟು ಇಲ್ಲೇನಂದರೆ ನಿಮಗೆ ಇದು ಡ್ಯಾಶ್ನ ಫೈಂಡ್ ಮಾಡಿದ್ದು ಹೆಂಗೆ, ನೀವು ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಕೊಡೋದು. ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ, ವೈ ಜಾಗದಲ್ಲಿ ವೈ ವ್ಯಾಲ್ಯೂ ಸೇಮು. ಇಲ್ಲೂ ಅಷ್ಟೇ, ಇಲ್ಲಿ ಕ್ಯಾಲ್ಸಿಲಿ x² ಪ್ಲಸ್ y/2 ಮೇಲ್ಗಡೆ ಇರುತ್ತೆ. ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ x² ಪ್ಲಸ್ y/2 ಸಿಕ್ತಲ್ವಾ, ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಅಂದರೆ ಏನು x4. x4 ಎಷ್ಟು ನೋಡಿ, x4 1.4 ಗೊತ್ತಾಗ್ತಿದೆಯಲ್ವಾ. 1.4 y4 y ಅಂದರೆ y4p ಎಷ್ಟು 0799. ಎಷ್ಟು ಬಂತು ಆನ್ಸರ್ 3.5000. ಬರೀ 3.5 ಬರೆದ್ರೆ ಸಾಕು, ಅರ್ಥ ಆಗ್ತಿದೆಯಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, y4cಗೆ ಫಾರ್ಮುಲಾ y2 ಪ್ಲಸ್ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, h/3 ಇಂಟು y2 ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ಇಲ್ಲಿ y4c ಈಸ್ ಈಕ್ವಲ್ ಟು ಇದನ್ನ ಟೈಪ್ ಮಾಡಿ. ಈಗ ನೋಡಿ ಟೇಬಲ್ ಬೇಕು ಇದಕ್ಕೆ. ನೋಡಿ y2 ಅಂದರೆ ಕ್ಯಾಲ್ಸಿ ಇಟ್ಕೊಳ್ಳೋಣ. ನೋಡಿ y2 ಅಂದ್ರೇನು 2.4549 ಕರೆಕ್ಟ್ ಅಲ್ವಾ. ನೆಕ್ಸ್ಟು ಪ್ಲಸ್ h/3. ಹೆಚ್ ಅಂದ್ರೇನು 0.1/3 ಕರೆಕ್ಟ್ ಅಲ್ವಾ. ಈ ಕಡೆ ಓಪನ್ ಬ್ರ್ಯಾಕೆಟ್. y2 ಡ್ಯಾಶ್ ಅಂದರೆ ಎಷ್ಟು 2.6675 ಪ್ಲಸ್ 4 ಇಂಟು y3 ಡ್ಯಾಶ್ ಎಷ್ಟು 3.0657 ಪ್ಲಸ್ y4 ಡ್ಯಾಶ್ ಇಲ್ಲಿದೆಯಾ, ಇಲ್ಲ. ಎಲ್ಲಿದೆ y4 ಡ್ಯಾಶು ನೋಡಿ. ಈಗ ಟೇಬಲ್ ಡೇಟಾ ಇಲ್ಲಿದೆ, ಇದರಲ್ಲಿ y4 ಡ್ಯಾಶ್ ಎಲ್ಲಾದರೂ ಇದೆಯಾ, ಇಲ್ಲಿ y4 ಡ್ಯಾಶು ಇದೆ. ಎಲ್ಲಿದೆ 3.5 ಅದು ಹೊಡೀರಿ. ಪ್ಲಸ್ y4 ಡ್ಯಾಶ್ ಜಾಗದಲ್ಲಿ 3.5 ಕ್ಲೋಸ್ ಬ್ರ್ಯಾಕೆಟ್ ಈಕ್ವಲ್ ಎಷ್ಟು ಬಂತು 3.0692. ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು y4 ಡ್ಯಾಶ್. ಮತ್ತು y4 ಡ್ಯಾಶ್ ಇಲ್ಲಿ ಏನಿಲ್ಲ. y4 ಡ್ಯಾಶ್ಗೆ ಮತ್ತೆ ಏನು ಮಾಡಬೇಕಂದ್ರೆ ಇದೇ ಫಾರ್ಮುಲಾ y4p ಬದಲು ಏನು ಬರುತ್ತೆ y4c ಬರುತ್ತೆ. ಹೇಳಿ x4² ಪ್ಲಸ್ y4c
ಸಿ ಬೈ ಟು ಈಸ್ ಈಕ್ವಲ್ ಟು, ಗೊತ್ತಾಗ್ತಿದೆಯಲ್ವಾ? ಈಗ ಇದು ಕ್ಯಾಲ್ಸಿಲಿ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸಿ ಹೊಡೆದ್ಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ ಟುಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಎಕ್ಸ್ ಫೋರ್ ಎಷ್ಟು ಎಕ್ಸ್ ಫೋರು 1.4, ವೈ ಅಂದರೆ ವೈ ಫೋರ್ ಸಿ ಎಷ್ಟು 3.0692, ಎಷ್ಟು ಬರುತ್ತೆ 3.4946, ಕರೆಕ್ಟ್ ಅಲ್ವಾ? 3.4946. ಇದಾದ ತಕ್ಷಣ ಮತ್ತೆ ವೈ ಫೋರ್ ಸಿ ಮಾಡಬೇಕು. ಹೇಳಿ ವೈ ಫೋರ್ ಸಿಗೆ ಫಾರ್ಮುಲಾ ಏನು ನೋಡಿ, ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗಬೇಡಿ. ಫಸ್ಟ್ ಏನು ಫೈಂಡ್ ಮಾಡಬೇಕು, ವೈ ಫೋರ್ ಪಿ, ಅದಾದಮೇಲೆ ವೈ ಫೋರ್ ಡ್ಯಾಶ್, ಅದಾದಮೇಲೆ ವೈ ಫೋರ್ ಸಿ, ಅದಾದಮೇಲೆ ವೈ ಫೋರ್ ಡ್ಯಾಶ್, ಅದಾದಮೇಲೆ ವೈ ಫೋರ್ ಸಿ. ಇಲ್ಲಿ ಯಾವುದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ವೈ ಫೋರ್ ಪಿ ಮತ್ತು ವೈ ಫೋರ್ ಸಿ. ಬಾಕಿದೆಲ್ಲ ನೀವು ಮಾಡೋದನ್ನ ಕಲ್ತ್ಕೋಬೇಕು. ಈಗ ನೋಡಿ, ವೈ ಫೋರ್ ಸಿಗೆ ಫಾರ್ಮುಲಾ ಸೇಮ್ ಹೇಳಿ, ವೈ ಟು ಪ್ಲಸ್ ಹೇಳಿ ಎಚ್ ಬೈ 3 ವೈ ಟು ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ ವೈ ಫೋರ್ ಡ್ಯಾಶ್. ಈಗ ವೈ ಫೋರ್ ಸಿ ಈಸ್ ಈಕ್ವಲ್ ಟು, ಇಲ್ಲಿ ವೈ ಟು ಅಂದರೆ ಏನು ಇದು, ಆಮೇಲೆ ಹೆಚ್ ಅಂದರೆ 0.1/3, ವೈ ಟು ಡ್ಯಾಶ್ ಅಂದರೆ ಇದು, ವೈ ತ್ರೀ ಡ್ಯಾಶ್ ಅಂದರೆ ಯಾವುದು ಇದು, ಪ್ಲಸ್ ವೈ ಫೋರ್ ಡ್ಯಾಶ್ ಅಂದರೆ ನೋಡಿ, ವೈ ಫೋರ್ ಡ್ಯಾಶು ಎಲ್ಲಿದೆ, ಇಲ್ಲಿದೆಯಾ ವೈ ಫೋರ್ ಡ್ಯಾಶು? ಇಲ್ಲ, ಗೊತ್ತಾಗ್ತಿದೆಯಲ್ವಾ? ಇದರಲ್ಲಿ ಎಲ್ಲಿದೆ ವೈ ಫೋರ್ ಡ್ಯಾಶ್, ಇಲ್ಲಿ ಮತ್ತು ಇಲ್ಲಿದೆ. ಆದರೆ 3.5 ಬೇಡ, ಈಗ ಅಪ್ಡೇಟೆಡ್ ಇದೆಯಲ್ಲ ವೈ ಫೋರ್ ಡ್ಯಾಶ್, ಅದು ಹೊಡಿಬೇಕು. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು ನೋಡಿ, ಎ ಸಿ ಹೊಡೆದ್ಬಿಡಿ, ಮೇಲ್ಗಡೆ ಹೋಗಿ ಇಲ್ಲಿ ಬೈ 3 ಇದೆಯಲ್ಲ 0.1/3, ಅದು ನೋಡಿ. ವೈ ಟು ಅಂದರೆ ಸೇಮ್ ಇದೆ ತಾನೆ 2.4549, ಆಮೇಲೆ ಹೆಚ್ ಬೈ 3 ಅಂದರೆ 0.1/3, ಕರೆಕ್ಟ್ ಅಲ್ವಾ? ನೆಕ್ಸ್ಟು ವೈ ಟು ಡ್ಯಾಶ್ ಅಂದರೆ ಇದೆ ತಾನೆ 2.6675, ಸೇಮ್ ಅಲ್ಲೇ ಇರುತ್ತೆ, ಗೊತ್ತಾಗ್ತಿದೆಯಲ್ವಾ? 2.6675 ಪ್ಲಸ್ 4 ಇಂಟು ವೈ ತ್ರೀ ಡ್ಯಾಶ್ ಅಂದರೆ ಅದೇ ಇರುತ್ತೆ. ಈಗ ವೈ ಫೋರ್ ಡ್ಯಾಶಲ್ಲಿ ನಿಮಗೆ ಹಳೇದೇನಿರುತ್ತೆ 3.5 ಇರುತ್ತೆ. ನಾವು ಅದ್ರ ಜಾಗದಲ್ಲಿ ಏನು ಹಾಕ್ಕೋಬೇಕು, ಇದು ವೈ ಫೋರ್ ಡ್ಯಾಶ್ ಅಂದ್ರೇನು, ಇದು ಹಾಕಬೇಡಿ, ಹುಷಾರು. ವೈ ಫೋರ್ ಡ್ಯಾಶ್ ಅಂದ್ರೇನು 3.4946. ಈಗೇನಾಯಿತು ಆನ್ಸರು 3.0691. ಇದು ಸೇಮ್ ಬಂದಿದೆಯಾ ಇಲ್ವೋ? ಬಂದಿಲ್ಲ. ಆದರೂ ಸೆಕೆಂಡ್ ಕರೆಕ್ಷನ್ಗೆ ಸ್ಟಾಪ್ ಮಾಡಿ. ವೈ ಫೋರ್ ಸಿ ಎರಡು ಸತಿ ಮಾಡಿಬಿಟ್ಟು ಸ್ಟಾಪ್ ಮಾಡಿ. ಇಲ್ಲಿ ನೋಡಿ, ದೇರ್ ಫೋರ್ ಹೇಳಿ, ವೈ ಫೋರ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ, ವೈ ಆಫ್ ಎಕ್ಸ್ ಫೋರ್ ಅಂದ್ರೇನು, ವೈ ಆಫ್ 1.4 ಎಷ್ಟು 3.0691. ಇದೇ ಫೈನಲ್ ಆನ್ಸರ್. ಇದು ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಏನು ಮಾಡ್ಬೇಕು ಹೇಳಿ, ಇಲ್ಲೇನಿದೆ ಗಿವನ್ ಡೇಟಾ ಡಿ ವೈ ಬೈ ಡಿ ಎಕ್ಸ್ ಬರ್ಕೊಳ್ಳಿ, ಇದನ್ನ ವೈ ಡ್ಯಾಶ್ ಅಂತ ಬರ್ಕೊಳ್ಳಿ, ಹೆಚ್. ಇದು ಗಿವನ್ ಡೇಟಲ್ಲಿ ಇದು ಬರೆಯೋಕ್ಕೆ ಹೋಗ್ಬಿಡಿ, ಇದಕ್ಕೆ ಬರೀ ಡಿ ವೈ ಬೈ ಡಿ ಎಕ್ಸ್ ಬರ್ಕೊಳ್ಳಿ, ವೈ ಡ್ಯಾಶ್ ಹಾಕ್ಕೊಳ್ಳಿ, ಹೆಚ್ನ ಫೈಂಡ್ ಮಾಡಿ ಬರ್ಕೊಳ್ಳಿ. ಇದಾದಮೇಲೆ ಟೇಬಲ್ ಕ್ರಿಯೇಟ್ ಮಾಡಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂಸು, ವೈ ಜಾಗದಲ್ಲಿ ವೈಸ್ ವ್ಯಾಲ್ಯೂ, ವೈ ಡ್ಯಾಶ್ನ ಫೈಂಡ್ ಮಾಡಬೇಕು. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ 2 ಅಂತ ಟೈಪ್ ಮಾಡಿ ಎಕ್ಸ್ ವೈ ಕೊಟ್ಟರೆ ಇದು ಬಂದ್ಬಿಡುತ್ತೆ. ಇದಾದಮೇಲೆ ಫಸ್ಟ್ ವೈ ಫೋರ್ ಪಿದು ಫಾರ್ಮುಲಾ ನಿಮಗೆ ಫಾರ್ಮುಲಾ ಯಾವುದ್ಯಾವ್ದು ಗೊತ್ತಿರಬೇಕು ಅಂದರೆ ಇದು ಮತ್ತು ಇದು, ಬೇರೆದೆಲ್ಲ ನೀವೇ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಇದು ಎರಡು ಫಾರ್ಮುಲಾ ಯೂಸ್ ಆಗುತ್ತೆ ಅಷ್ಟೇ. ಇಲ್ಲಿ ನೀಟಾಗಿ ಸಪ್ರೇಟ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ವೈ ಫೋರ್ ಡ್ಯಾಶ್ಗೆ ಇಲ್ಲಿ ಇರುತ್ತೆ ಕ್ವಶನ್, ಇಲ್ಲಿರೋದು ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಫೋರ್, ವೈ ಜಾಗದಲ್ಲಿ ಫಸ್ಟ್ ವೈ ಫೋರ್ ಪಿ ಆಗಬೇಕು, ನೆಕ್ಸ್ಟ್ ಟೈಮ್ ವೈ ಫೋರ್ ಸಿ ಹಾಕಬೇಕು. ವೈ ಫೋರ್ ಪಿ ಹಾಕಿದಾಗ ಎಕ್ಸ್ ಜಾಗದಲ್ಲಿ ಎಕ್ಸ್ ಫೋರ್ ಹಾಕಿ ವೈ ಜಾಗದಲ್ಲಿ ವೈ ಫೋರ್ ಪಿ ಹಾಕಿ ಇದು ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಇದು ಫಾರ್ಮುಲಾ ಯೂಸ್ ಮಾಡಿ, ಇದು ನೀಟಾಗಿ ಸಪ್ರೇಟ್ ಮಾಡಿ ಇದು ಬರುತ್ತೆ. ವೈ ಫೋರ್ ಡ್ಯಾಶ್ ಬಂದಾಗ ಇದು ಯೂಸ್ ಮಾಡಿ. ನೆಕ್ಸ್ಟು ವೈ ಫೋರ್ ಡ್ಯಾಶ್ಗೆ ಇಲ್ಲಿ ವೈ ಫೋರ್ ಪಿ ಬದಲು ಏನು ಬರುತ್ತೆ, ವೈ ಫೋರ್ ಸಿ ಬರುತ್ತೆ. ಮಾಡಿದ್ರೆ ಇದು ಬರುತ್ತೆ. ಎಕ್ಸ್ ಜಾಗದಲ್ಲಿ ಏನು ಹೊಡಿಬೇಕು, ಎಕ್ಸ್ ಫೋರ್ ವ್ಯಾಲ್ಯೂ,
ವೈ ಜಾಗದಲ್ಲಿ y4c ವ್ಯಾಲ್ಯೂ ಹಾಕಬೇಕು. ಆಮೇಲೆ y4cಗೆ ಮತ್ತೆ ಇನ್ನೊಂದು ಸತಿ ಫಾರ್ಮುಲಾ ಇದನ್ನ ಮತ್ತೆ ಬರ್ಕೊಳ್ಳಿ, ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ y4' ಅಪ್ಡೇಟ್ ಆಗುತ್ತೆ. 3.5 ಜಾಗದಲ್ಲಿ ಏನು ಬರುತ್ತೆ, y4' ಇದು ಒಂದೊಂದು ಸತಿ ನೀವೇನು ಮಾಡ್ತೀರಾ ಅಂದರೆ ಇದು ಹೊಡೆದ್ಬಿಡ್ತೀರಾ, ಅದು ಹುಷಾರು, ಅದು ಡ್ಯಾಶ್ ಅಲ್ಲ, y4' ಅಂದರೆ ಇದು ಹೊಡಿಬೇಕು. ಗೊತ್ತಾಗ್ತಿದೆಯಲ್ಲ. 3.4946 3.5 ಜಾಗದಲ್ಲಿ ಹಾಕಿದ್ರೆ ಇದು ಬರುತ್ತೆ. ಲಾಸ್ಟಲ್ಲಿ y4 ಅಂದ್ರೇನು, y(x4), y(x4) ಅಂದ್ರೇನು 1.4 is 3.069. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.